ಖುಷಿನೂ ಆಗ್ತಾ ಇದೆ. ಇಷ್ಟು ಜನದ ಪ್ರೀತಿ ಅವನು ಗಳಿಸಿದ್ದಾನೆ. ಇವತ್ತು ನಾವು ಪ್ರತ್ಯಕ್ಷ ನೋಡ್ತಾ ಇದ್ವಿ, ಕೇವಲ ಮನೇಲಿ ಮಾಡ್ತಾ ಇದ್ವಿ, ಎಲ್ಲರೂ ಸ್ವಲ್ಪ ಜನ ನಾವು ನೋಡ್ತಾ ಇದ್ವಿ. ಪ್ರತಿವಾಗಲೂ ಇಷ್ಟೊಂದು ಜನದ ಕಣ್ಣಲ್ಲಿ ಅವನ್ನ ನೋಡ್ತಾ ಇದ್ದೀವಿ ನಾವು. ನಮಗೆ 100 ಕಣ್ಣು ಸಾಲ್ತಾ ಇಲ್ಲ ನೀವು ಅಭಿಮಾನಿಗಳ ಪ್ರೀತಿ ನೋಡೋಕ್ಕೆ. ದೇವರ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಮತ್ತೆ ಮತ್ತೆ ಅವನು ಕರ್ನಾಟಕದಲ್ಲೇ ಹುಟ್ಟು ಬರಲಿ ಅಂತ ನನ್ನ ಆಸೆ. ಇನ್ನು ನನ್ನ ಮೊಮ್ಮಗ, ನನ್ನ ಮಗಳ ಮಗ ಬೆಳಗಾಮಲ್ಲಿರ್ತಾನೆ. ಅಪ್ಪು ಮಾಮ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಇನ್ಸ್ಪಿರೇಷನು. ನಾನು ಅವ್ರು ನೋಡಿ ಭಾಳ ಕಲ್ತಿದ್ದೀನಿ. ನಾನು ಅವ್ರನ್ನ ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸಣ್ಣವಿದ್ದಾಗಿಂದ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಅವ್ರ ಮೂವಿ ಜಾಕಿ ಮೂವಿಯಿಂದ ಸಾಂಗ್ನ ನೋಡಿ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋಕ್ಕೆ. ಸೊ ಅಷ್ಟೇ ಹೇಳಕ್ಕೆ ಬರ್ತೀನಿ. ಇವತ್ತೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಮಾಮ ಬರ್ತಡೇ ಅಂತ ಎಲ್ಲರೂ ಇದು ಮಾಡಿ. ಥ್ಯಾಂಕ್ ಯು. ವರ್ಷ ಅವನ ಜನ್ಮದಿನ ಆಚರಿಸ್ತಾ ಇದ್ದೀವಿ. ಈಗ 2 ವರ್ಷದಿಂದ ಈ ಜಾಗದಲ್ಲಿ ಆಚರಿಸ್ತಾ ಇದ್ದೀವಿ. ಬಟ್ ನಮ್ಮ ಮನಸ್ಸಲ್ಲಿ ಅವನು ಇಲ್ಲ ಅಂತ ಅಂದ್ಕೊಂಡು ನಾವು ಆಚರಿಸ್ತೀವಿ, ನಾವು ಇದ್ದಾನೆ ಅಂದ್ಕೊಂಡೇ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಅಸಂಖ್ಯಾತ ಅಭಿಮಾನಿಗಳು ಖುಷಿ ಇದೆಲ್ಲ ನೋಡ್ತಾ ಇದ್ದರೆ ನಾವು ಯಾವತ್ತೂ ನಮ್ಮ ಜೊತೆಲೇ ಇದ್ದಾನೆ. ಇಷ್ಟು ಜನ ಅಭಿಮಾನಿಗಳ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಜನ್ಮನ ಈ ಥರ ಒಂದು ಸಂದರ್ಭದಲ್ಲಿ